ಹಲೋ ಫ್ರೆಂಡ್ಸ್, ಮತ್ತು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೆ. ಇದು ಕ್ರಿಸ್ಮಸ್ದು ಕೇಕ್. ಸಾರಿ, ಇದು ಅಪ್ಲೋಡ್ ಮಾಡುವಾಗ ಲೇಟ್ ಆಯಿತು. ಆದರೆ ಇದನ್ನು ನಾನು ಹೇಗೆ ಮಾಡಿದ್ದೇನೆ ಅಂತ ಬನ್ನಿ ನೋಡೋಣ. ಸೊ ಇದಕ್ಕೆ ನಾನು ತಗೊಂಡಿದ್ದೇನೆ ಹಾಫ್ ಕೆ ಜಿದು ಕೇಕ್. ಎಸ್, ಇದು ಹಾಫ್ ಕೆ ಜಿದು ಕೇಕೆ. ಇದಕ್ಕೆ ನಾನು ಡಿಸೈನರ್ ಮಾಡಿದ್ದೇನೆ. ಸೊ ಯಾರು ನನಗೆ ಆರ್ಡರ್ ಕೊಟ್ಟಿದ್ದಾರೆ ಅವರಿಗೆ ಈ ಥರವೇ ಡಿಸೈನ್ ಬೇಕಿತ್ತು ಅವರ ಮಗಳದು ಬರ್ತ್ಡೇಗೆ. ಸೊ ಇದು ಹಾಫ್ ಕೆ ಜಿದು ಬೇಸ್ ನಾನು 6 ಇಂಚ್ ಟಿನ್ನಲ್ಲಿಯೇ ಬೇಕ್ ಮಾಡಿದ್ದೇನೆ. ಸೊ 2 ಲೇಯರ್ ನನಗೆ ಸಿಕ್ಕಿದೆ. ಸೊ ನನಗೆ ಅಗೇಲ ಬೇಕಿತ್ತು, ಯಾಕೆಂದರೆ ನನಗೆ ಸಾಂತಾ ಮತ್ತು ಸ್ನೋ ಮ್ಯಾನ್ ಮಾಡಲಿಕ್ಕೆ ಇತ್ತು ಇದರ ಮೇಲೆ. ಸೊ ಸ್ವಲ್ಪ ಸ್ಪೇಸ್ ನನಗೆ ಬೇಕಿತ್ತು. ಸೊ ಮತ್ತು ಅಂದರೆ ಇದು ಫುಲ್ ನಟ್ಸ್ ಕೇಕ್. ಸೊ ನಾನು ಎಷ್ಟಾಯಿತು ಅಷ್ಟು ಫುಲ್ ಇದರಲ್ಲಿ ನಟ್ಸ್ ಹಾಕಿದ್ದೇನೆ. ಹೊರಗೆ ಹಾಕಲಿಕ್ಕೆ ಆಗೋದಿಲ್ಲ. ಸೊ ಒಳಗೇ ನಾನು ಇಷ್ಟನ್ನು ಫಿಲ್ ಮಾಡಿದ್ದೇನೆ, ಕ್ಯಾಶ್ಯೂ ಮತ್ತು ಬಾದಾಮ್. ಮತ್ತು ಇದಕ್ಕೆ ಸ್ವಲ್ಪ ಬಟರ್ ಸ್ಕಾಚ್ದು ಫ್ಲೇವರ್ ಕೊಟ್ಟಿದ್ದೇನೆ. ಅಂದರೆ ಸಿಂಪಲ್ ಇದ್ದರೆ ಕೇಕ್ ಟೇಸ್ಟ್ ಅಷ್ಟು ಗೊತ್ತಾಗೋದಿಲ್ಲ. ಸೊ ಸ್ವಲ್ಪ ಯಾವುದು ಫ್ಲೇವರ್ ಇದ್ದರೆ ಕೇಕ್ ನಟ್ಸ್ದು ಜೊತೆಗೆ ತುಂಬ ಒಳ್ಳೇದು ಹೋಗ್ತದೆ. ಸೊ ನಾನಿಲ್ಲಿ ಸಾಂತಾ ಮಾಡ್ತಾಯಿದ್ದೀನಿ. ಸಾಂತಾ ಮಾಡಲಿಕ್ಕೆ ನಾನು ತಗೊಂಡಿದ್ದೀನಿ ರೆಡ್ ಕಲರ್ದು ಕ್ರೀಮ್. ಸ್ವಲ್ಪ ರೆಡ್ ಕಲರ್ ಅಂದರೆ 3 to 4 ಡ್ರಾಪ್ಸ್, 5 to 6 ಡ್ರಾಪ್ಸ್ ಹೇಳ್ಬೋದು, ಅಷ್ಟು ಬೇಕಾಗ್ತದೆ ರೆಡ್ ಕಲರ್ ಬರಲಿಕ್ಕೆ. ಮತ್ತು ಸ್ವಲ್ಪ ಆರೆಂಜ್ ಕಲರ್ ಅದಕ್ಕೆ ಹಾಕಲಿಕ್ಕೆ ಉಂಟು. ಸೊ ಅದು ಹಾಕಿದ್ದೇನೆ. ಸೊ ಈ ಥರ ನಾನು ಪೈಪಿಂಗ್ ಬ್ಯಾಗಲ್ಲಿಯೇ ಮಾಡಿದ್ದೇನೆ. ನೋಡಿ ಹೇಗೆ ಮಾಡ್ತಾಯಿದ್ದೇನೆ. ಕಂಟಿನ್ಯೂಸ್ ಪ್ರೆಸ್ ಮಾಡಿದರೆ ಸಹ ಆಗ್ತದೆ, ಇಲ್ಲಾಂದರೆ ಹೀಗೆ ರೌಂಡ್ ಮಾಡಿ ಸಹ ಆಗ್ತದೆ. ಮತ್ತು ಗನಾಶ್ನಿಂದ ನಾನು ಅದು ಶೂ ಮಾಡಿದ್ದೇನೆ ಮತ್ತು ಕಣ್ಣು ಮಾಡಿದ್ದೇನೆ. ಸೊ ಸ್ವಲ್ಪ ವೈಟ್ ಕಲರ್ನಿಂದ ಅದರದ್ದು ಗಡ್ಡ ಹೀಗೆ ಮಾಡಿದ್ದೇನೆ. ಸೊ ನಿಮ್ಮ ಟ್ಯಾಲೆಂಟ್ ಮೇಲೆ ಉಂಟು, ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ನಂದು ಓಕೆ ಬಂದಿದೆ, ಟ್ರೈ ಮಾಡಿದ್ದೇನೆ ಕಂಪ್ಲೀಟ್ ಪೂರ್ತಿಯಾಗಿ. ಸೊ ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಕ್ಯಾಪ್ ರೆಡ್ಡಲ್ಲಿಯೇ. ಮತ್ತು ನೀವು ಕರೆಕ್ಟ್ ಅದನ್ನು ಮಾಡಬಹುದು ಸ್ವಲ್ಪ. ಮತ್ತು ಇದು ಸ್ನೋಮ್ಯಾನ್ ಇಲ್ಲಿ ಮಾಡ್ತಾಯಿದ್ದೀನಿ. ಸ್ನೋಮ್ಯಾನ್ ಸಹ ಹಾಗೆಯೇ ಕಂಟಿನ್ಯೂಸ್ ನೀವು ಪ್ರೆಸ್ ಮಾಡ್ಬೋದು ಅಥವಾ ರೌಂಡ್ ಮಾಡಿ ಸಹ ಮಾಡ್ಬೋದು. ಸೊ ಸೇಮ್ ಇಲ್ಲಿ ಗನಾಶ್ನಿಂದ ನಾನಿದು ಕಣ್ಣು ಮತ್ತು ಬಾಯಿ ಮಾಡಿದ್ದೇನೆ. ಮತ್ತು ಕ್ಯಾಪ್ ಸಹ ರೆಡ್ ಕಲರ್ನಿಂದ ಹೀಗೆ ಮಾಡಿದ್ದೇನೆ. ಮತ್ತು ಸ್ಕಾರ್ಫ್ ಸಹ ಮಾಡಿದ್ದೇನೆ. ಸೊ ರೆಡ್ ಕಲರ್ ಉಳಿದಿದೆಲ್ಲ ಅದರಲ್ಲಿ ಹೀಗೆ ಬಾರ್ಡರ್ ಮಾಡಲಿಕ್ಕೆ ಉಂಟು. ಸೊ ಇಲ್ಲಿ ಅದು ಸಹ ಮಾಡಿದ್ದೇನೆ. ಮತ್ತು ಗ್ರೀನ್ ಕಲರ್ ಸಹ. ಸೊ ರೆಫರೆನ್ಸ್ ಪಿಕ್ಚರ್ ಹಾಗೆಯೇ ನಾನು ಇದು ಕೇಕನ್ನು ಮಾಡಿದ್ದೇನೆ. ಸೊ ಬಾರ್ಡರ್ ಇರಲಿಲ್ಲ. ಸೊ ಇದು ಡಿಸೈನ್ ನಾನೇ ಕೊಟ್ಟಿದ್ದು, ಸ್ವಲ್ಪ ಬೋರ್ ಕಾಣಿಸ್ತಾ ಇತ್ತು ಹಾಗೆ. ಮತ್ತು ಕೆಳಕ್ಕೆ ಸಹ ಹೀಗೇ ಬಾರ್ಡರ್ ವೈಟ್ನಿಂದ ಮಾಡಲಿಕ್ಕೆ ಉಂಟು, ಅದನ್ನು ಸಹ ನಾನು ಇಲ್ಲಿ ಮಾಡಿದ್ದೇನೆ. ನೋಡಲಿಕ್ಕೆ ಇದು ಕಷ್ಟ ಕಾಣ್ಬೋದು, ಆದರೆ ಮಾಡಲಿಕ್ಕೆ ಇದು ತುಂಬ ಸುಲಭ. ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ನಿಮ್ಮ ಟ್ಯಾಲೆಂಟ್ ಸಹ ಬೇಕು. ಮತ್ತು ಸಿಲ್ವರ್ ಬಾಲ್ಸ್ನಿಂದ ನಾನು ಇಲ್ಲಿ ಸ್ವಲ್ಪ ಸ್ನೋ ಎಫೆಕ್ಟ್ ಕೊಡ್ತಾ ಇದ್ದೀನಿ, ಅದು ಸ್ವಲ್ಪ ಲುಕ್ ಕಾಣಿಸ್ತದೆ. ಕ್ರಿಸ್ಮಸ್ ಇರುವಾಗ ಮಕ್ಕಳಿಗೆ ಗಿಫ್ಟ್ ಆಫ್ ಕೋರ್ಸ್ ಇರ್ತದೆ. ಸೊ ಈ ಗಿಫ್ಟ್ ಅನ್ನು ನಾನು ಮಾಡಿದ್ದೇನೆ ಇಲ್ಲಿ ಫಾಂಡೆಂಟ್ ನಲ್ಲಿ. ಸೊ ಫಾಂಡೆಂಟ್ ಅಲ್ಲಿ ನೋಡಿ ಈ ತರದ್ದು ನಾನು 2-3 ಕಲರ್ಸ್ ತಗೊಂಡಿದ್ದೇನೆ. ಅದನ್ನು ಹೀಗೆ ಸ್ಕ್ವೇರ್ ಕಟ್ ಮಾಡಿ ಸ್ವಲ್ಪ ಶೇಪ್ ಕೊಟ್ಟಿದ್ದೇನೆ, ಸ್ವಲ್ಪ ಸ್ಕ್ವೇರ್ ಬರ್ತನಕ. ಮತ್ತು ಇದು ವೈಟ್ದು ಫಾಂಡೆಂಟ್ ತಗೊಂಡು ಇದನ್ನು ಈ ಥರ ರೋಲ್ ಮಾಡಿ ಸ್ಟ್ರೈಟ್ ನಿಮಗೆ ಲಟ್ಟಿಸ್ಲಿಕ್ಕೆ ಉಂಟು. ಸ್ಟ್ರಿಪ್ಸ್ ಬೇಕು ನಿಮಗೆ. ಸೊ ಹೀಗೆ ಲಟ್ಟಿಸುವಾಗ ಮತ್ತು ಸ್ಟ್ರಿಪ್ಸ್ ನೀವು ಪಿಜ್ಜಾ ಕಟರ್ನಿಂದ ನೈಫಿಂದ ಹೀಗೆ ಕಟ್ ಮಾಡಿದರೆ ನಿಮಗೆ ಈ ಥರ ಸ್ಟ್ರಿಪ್ಸ್ ಸಿಗ್ತದೆ. ಮತ್ತು ಅದನ್ನು ನಾನಿಲ್ಲಿ ಹಾಕಿ ನೋಡಿದ್ದೇನೆ ಎಷ್ಟು ಬೇಕಂತ ಫಸ್ಟು. ಆ ನಂತರ ನಾನು ಅದನ್ನು ಸ್ವಲ್ಪ ನೀರು ಹಚ್ಚಿ ಇದನ್ನು ಅಂಟಿಸಿದ್ದೇನೆ. ಸೊ ಈ ಥರ ನಾನು ಬ್ಲೂ ಕಲರ್ದು ಮತ್ತು ಆರೆಂಜ್ ಕಲರ್ದು ಸಹ ಗಿಫ್ಟ್ ಮಾಡಿದ್ದೇನೆ. ಸೊ ಇದು ಟೂತ್ ಪಿಕ್ನಿಂದ ನಾನು ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಮತ್ತೆ ಕೇಕ್ ಮೇಲೆ ಸ್ಟಿಕ್ ಅಂದರೆ ಇಡಲಿಕ್ಕೆ ಉಂಟು, ಇಲ್ಲಾದರೆ ತಗೊಂಡು ಹೋಗುವಾಗ ಇದು ಬೀಳ್ತದೆ. ಅದಕ್ಕೆ ಸ್ವಲ್ಪ ಸ್ಟಿಫ್ ಇಡಲಿಕ್ಕೆ ಅಂತ ಟೂತ್ ಪಿಕ್ ಹಾಕಬೇಕಾಗ್ತದೆ. ಸೊ ಹೇಗೆ ಆಯಿತು ನಿಮಗೆ ಇದು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಸಹ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.